ಬೆಳಗ್ಗೆ ಇಂಥ ಜಾಗಕ್ಕೆ ಬಂದ್ರೆ ಒಳ್ಳೆ ನೆಮ್ಮದಿ. ಡೇ 12 ಆಫ್ ಕಾಲೇಜ್ ಲಾಗ್. ಇವತ್ ಬೆಳಿಗ್ಗೆ ಬೇಗ ಏನ್ ಹೇಳಿಲ್ಲ, ಲೇಟ್ ಆಗಿ ಎದ್ದೆ. ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಲೇಟ್ ಆಗಿ ಎದ್ದಿದ್ದೀನಿ ಅಂತ. ಇವತ್ ಕಾಲೇಜಿಗೆ ರಜಾ ಇತ್ತಲ್ವಾ, ಅದಕ್ಕೆ ಲೇಟ್ ಆಗಿದ್ದೆ. ಕಾಲೇಜ್ ಇದ್ದಿದ್ರೆ ಒಂದ್ 5 ನಿಮಿಷ ಹಿಂದೆ ಹೇಳ್ತಿದ್ದೆ, ಇವಾಗ ಒಂದ್ 5 ನಿಮಿಷ ಮುಂದೆ ಎದ್ದಿದ್ದೀನಿ ಅಷ್ಟೇ. ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ನನ್ನ ನೆಗ್ಲು ಮೇಲಿರೋ ಜವಾಬ್ದಾರಿಗಳನ್ನೆಲ್ಲ ತೊಳೆಯಕ್ ಹಾಕ್ಬೇಕು. ಅದನ್ನ ತೊಳೆಯಕ್ಕೆ ಸರ್ಫ್ ಎಕ್ಸೆಲ್ ಎತ್ಕೊಂಡು, ಅಂತೂ ವಾಷಿಂಗ್ ಮಿಷಿನ್ ಖಾಲಿ ಇದೆ. ಬಟ್ಟೆ ಹಾಕಿ ಸರ್ಫ್ ಹಾಕಿ ಇನ್ನೇನ್ ಮಾಡ್ಬೇಕು, ವಾಷಿಂಗ್ ಮಿಷಿನ್ ಡೋರ್ ಹಾಕಿ ನನ್ನ ಹೆಸರು ಬರಿಬೇಕು. ಹಂಗೇನಿಲ್ಲ, ಅದ್ರ ಮೇಲೆ ಫುಲ್ ಡಸ್ಟ್ ಇತ್ತಲ್ಲ, ಅದಕ್ಕೆ ಸುಮ್ನೆ ಏನ್ ಮಾಡೋದು ಅಂತ ಸುಮ್ನೆ ಹೆಸರು ಬರ್ದೆ. ಆಮೇಲೆ ಪವರ್ ನ ಆನ್ ಮಾಡಿ ಪ್ರೋಗ್ರಾಮ್ ನ ಸೆಟ್ ಮಾಡಿ ಸ್ಟಾರ್ಟ್. ಆಮೇಲೆ ನನ್ನ ಫ್ರೆಂಡ್ ಇಂದು ಬೈಕ್ ಸರ್ವಿಸ್ ಮಾಡಿಸ್ಬೇಕಿತ್ತು, ಅಲ್ಲಿಗೆ ಬಂದು ಬೈಕ್ ಕೊಡೋದು ಲೇಟ್ ಆಗುತ್ತೆ ಅಂತ ಅಂದ್ರು. ಮತ್ತೆ ಬೈಕ್ ಕೊಡೋ ತನಕ ಟೈಮ್ ಪಾಸ್ ಹೆಂಗ್ ಮಾಡೋದು ಅಂತ ಹರಿಗೆ ಬರಕ್ ಕೇಳಿದ್ವಿ. ಹರಿ ಬರೋದು ಇನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ. ಅದಕ್ಕೆ ಪಾರ್ಕ್ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಮಿನಿ IPL ನಡೀತಿದೆ ನೋಡಿ ಇಲ್ಲಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಂದ, ತಲೆಗೆ ಎಣ್ಣೆ ಹಚ್ಕೊಂಡ್ ಬಂದಿದ್ದ. ಅದಕ್ಕೆ ಬರಕ್ಕೆ ಒಂಥರ ಆಗುತ್ತೆ ರೋಡಲ್ಲೆಲ್ಲ, ಇವತ್ತು ಹೋಗೋದ್ ಬೇಡ, ಸುಮ್ನೆ ಮನೆಗೆ ಹೋಗ್ತೀನಿ ಅಂತ ಅಂದ. ಅವನಿಗೆ ಒಂದ್ 5 ನಿಮಿಷ ಮೋಟಿವೇಶನ್ ಮಾಡಿ ಅವ್ನ್ ಕೂರ್ಸ್ಕೊಂಡು ಅವ್ನ್ ಗಾಡಿಲಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಆದ್ರೆ ಹೋಗ್ತಾ ಇದೀವಿ. ಆಮೇಲೆ ಕಣ್ಣನ್ ಬೇಕ್ರಿಗೆ ಹೋದ್ವಿ ಏನಾರು ತಿನ್ನೋಣ ಅಂತ. ಅಲ್ಲಿ ತಿನ್ಕೊಂಡ್ಬಿಟ್ಟು ಆಮೇಲೆ ಮ್ಯಾಂಗೋ ಲಸ್ಸಿ ಕುಡಿಬೇಕು ಅಂತ ಮ್ಯಾಂಗೋ ಲಸ್ಸಿನೂ ಕುಡ್ಕೊಂಡು. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನಗೆ ಕಾಲೇಜಿಗೆ ಹೋಗಕ್ ಇಷ್ಟ ಇತ್ತು, ಆದ್ರೆ ಕಾಲೇಜಿಗೆ ನಾನ್ ಬರೋದು ಕಾಲೇಜಿಗೆ ಇಷ್ಟ ಇರಲಿಲ್ಲ. ನಾನು ಅಂದ್ರೆ ತಪ್ಪಾಗುತ್ತೆ, ನಾವು ಅದೇನೋ ಗೊತ್ತಿಲ್ಲ. ನಮಗೆ ಇಂಟ್ರೆಸ್ಟ್ ಇದ್ದಾಗ ಕಾಲೇಜಿಗೆ ಇಂಟ್ರೆಸ್ಟ್ ಇರಲ್ಲ, ಕಾಲೇಜಿಗೆ ಇಂಟ್ರೆಸ್ಟ್ ಇದ್ದಾಗ ನಮಗಿರಲ್ಲ. ನೋಡಿ ಕಾಲೇಜ್ ಗೇಟ್ ಹಾಕಿದ್ದಾರೆ, ಆದ್ರೂ ಸೈಡ್ ಅಲ್ಲಿ ನುಗ್ಸ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೂ ಹೇಳಿ ಸಾಕಾಗಿ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದಾರೆ. ಆಮೇಲೆ ಗಾಡಿ ಸರ್ವಿಸ್ ಆಗಿತ್ತು, ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಒಂದು 5-5:30 ಆಗಿತ್ತು. ಅಲ್ಲಿಂದ ಕುಕ್ರಳ್ಳಿ ಕೆರೆಗೆ ಬಂದ್ವಿ. ಈ ಕೆರೆಗೆ ಬೆಳಗ್ಗೆ ಬರ್ಬೇಕು, ಒಳ್ಳೆ ವ್ಯೂ ಮಾತ್ರ. ಮತ್ತೆ ನಾನೇನ್ ಬೆಳಗ್ಗೆ ಬಂದಿಲ್ಲ, ನನಗೆ ಅಷ್ಟೆಲ್ಲ ಸೀನು ಇಲ್ಲ ಬೇಗ ಎದ್ದು ಬರೋದು. ಇವತ್ತಿಗಿಷ್ಟೇ. ಲಾಗ್ ಏನಾರು ಇಷ್ಟ ಆಗಿದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ.